ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 19ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ವಿಭೀಷಣನು ತಾನು ಹೆಂಡಿರು ಮಕ್ಕಳನ್ನು ತ್ಯಜಿಸಿ ಸರ್ವಲೋಕ ಶರಣ್ಯಾಯ ಎಂಬಂತಹ ಶ್ರೀರಾಮಚಂದ್ರನ ಪಾದಗಳಲ್ಲಿ ಶರಣಾಗಲು ಬಂದಿರುವುದಾಗಿ ತನ್ನ 4 ಮಂತ್ರಿಗಳೊಡನೆ ಬಂದು ಶ್ರೀರಾಮನಲ್ಲಿ ಶರಣಾಗತಿಯನ್ನು ಬೇಡುತ್ತಾನೆ. ಶತ್ರುವಾದಂತಹ ವಿಭೀಷಣನನ್ನು ಹತ್ತಿರ ಸೇರಿಸುವುದು ಹೇಗೆ ಎಂದು ಎಲ್ಲ ವಾನರ ವೀರರು ಹಿಂದೆ ಮುಂದೆ ನೋಡುತ್ತಿದ್ದಾಗ ಶ್ರೀರಾಮಚಂದ್ರನು ಯಾರು ನನ್ನಲ್ಲಿ ಒಂದು ಬಾರಿ ಶರಣು ಹೊಕ್ಕು ನಾನು ನಿನ್ನವನು ಎಂದು ಯಾರನ್ನು ಬೇಡುತ್ತಾನೆಯೋ ಅಂತಹವನು ಸಮಸ್ತ ಪ್ರಾಣಿಗಳಲ್ಲಿ ಯಾರೇ ಆಗಿರಲಿ ಅವನಿಗೆ ಅಭಯವನ್ನು ನೀಡುವೆನು, ಇದು ನನ್ನ ವ್ರತ ಎಂದು ಹೇಳಿ ಆ ವಿಭೀಷಣನನ್ನು ಸ್ವೀಕರಿಸುವುದಾಗಿ ಹೇಳಿ ಸುಗ್ರೀವನಿಗೆ ಹೇಳಿ ಕಳುಹಿಸುತ್ತಾನೆ ಆತನನ್ನು ಕರೆದುಕೊಂಡು ಬರಲು. ಸ್ವತಃ ಸುಗ್ರೀವನಿಗೂ ಆಂತರ್ಯದಲ್ಲಿ ಆ ವಿಭೀಷಣನನ್ನು ಕಂಡಾಗ ಹಾಗೆ ಅನಿಸಿರುತ್ತದೆ. ಆದರೆ ರಾಜನಾಗಿಯೂ ಆತ ಯೋಚಿಸಬೇಕಲ್ಲವೇ? ಕೇವಲ ಹೃದಯದ ಭಾವನೆಗಳಿಗೆ ಉತ್ತರ ಕೊಟ್ಟರೆ ಸಾಲದು. ಶ್ರೀರಾಮನಿಂದ ಅಭಯ ಪ್ರದಾನವು ದೊರಕಲಾಗಿ ಮಹಾಪ್ರಾಜ್ಞನಾದ ರಾವಣನ ತಮ್ಮ ವಿಭೀಷಣನು ಸಂತೋಷ ಭರಿತನಾಗಿ ತನ್ನ ಭಕ್ತರಾದ ಅನುಚರರೊಡಗೂಡಿ ಭೂಮಿಯನ್ನು ದೃಷ್ಟಿಸಿ ನೋಡುತ್ತಾ, ಅಂದರೆ ತಲೆ ತಗ್ಗಿಸಿಕೊಂಡು ವಿನಯದಿಂದ ಕೂಡಿದವನಾಗಿ ಅಂತರಿಕ್ಷದಿಂದ ನೆಲಕ್ಕೆ ಧುಮುಕಿದನು. ಧರ್ಮ ಬುದ್ಧಿಯುಳ್ಳ ವಿಭೀಷಣನು 4 ರಾಕ್ಷಸರೊಡಗೂಡಿ ಶರಣವನ್ನು ಕೋರುತ್ತಾ ರಾಮನ ಪಾದಗಳಲ್ಲಿ ಬಿದ್ದನು. ವಿಭೀಷಣನು ಆಗ ಧರ್ಮದಿಂದ ಕೂಡಿದುದು ಆ ಸಮಯಕ್ಕೆ ಯೋಗ್ಯವಾದುದು ಬಹಳ ಸಂತೋಷವನ್ನು ಉಂಟು ಮಾಡತಕ್ಕದ್ದು ಆದ ಮಾತನ್ನು ರಾಮನಿಗೆ ಹೇಳಿದನು. ನಾನು ರಾವಣನಿಗೆ ತಮ್ಮ, ಆತನಿಂದ ಅವಮಾನ ಪಟ್ಟಿರುತ್ತೇನೆ. ಸಕಲ ಪ್ರಾಣಿಗಳಿಗೂ ರಕ್ಷಕನಾದ ನಿನ್ನನ್ನು ಶರಣು ಹೊಕ್ಕಿರುವೆನು. ಲಂಕೆಯನ್ನು, ಸ್ನೇಹಿತರನ್ನು, ಐಶ್ವರ್ಯವನ್ನು ತ್ಯಜಿಸಿ ಬಂದಿರುವೆನು. ನನ್ನ ರಾಜ್ಯವು, ಬದುಕು, ಸುಖಗಳು ಎಲ್ಲವೂ ನಿನ್ನ ಅಧೀನವಾಗಿವೆ. ಸಹಜವಾಗಿಯೇ ಶರಣಾಗತನಾಗಿ ಬಂದವನು ಈ ರೀತಿಯಾದ ದೀನತೆಯನ್ನು ಹೊಂದಿರುವುದು ಸಹಜವಾಗಿರುತ್ತದೆ. ಆತನ ಆ ಮಾತುಗಳನ್ನು ಕೇಳಿ ರಾಮನು ಆತನನ್ನು ಮಾತುಗಳಿಂದ ಸಮಾಧಾನಪಡಿಸಿ ಕಣ್ಣುಗಳಿಂದ ಕುಡಿದು ಬಿಡುವವನಂತೆ, ಅಂದರೆ ಪ್ರೇಮದ ಅತಿಶಯದಿಂದ ಹೇಳುತ್ತಾನೆ, ರಾಕ್ಷಸರ ಬಲಾಬಲಗಳನ್ನು ಯಥಾರ್ಥವಾಗಿ ನನಗೆ ತಿಳಿಸು ಎಂದು ಕೇಳಿದನು. ಈಗಾಗಲೇ ಹನುಮಂತನು ತನಗೆ ತಿಳಿದಿರುವಷ್ಟು ಹೇಳಿದ್ದಾನೆ. ಆದರೆ ವಿಭೀಷಣನು ರಾವಣನ ಜೊತೆಯಲ್ಲಿಯೇ ಇದ್ದು ಆ ರಾಜ್ಯಕ್ಕೆ ಸೇರಿದವನು. ಆದ್ದರಿಂದ ಆತನಿಗೆ ಎಲ್ಲ ಬಲಾಬಲಗಳು ಹೆಚ್ಚಾಗಿ ತಿಳಿದಿರಲೇಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಶ್ರೀರಾಮಚಂದ್ರನು ವಿಶೇಷವಾಗಿ ತನ್ನ ಹೃದಯದ ಭಾವನೆಗಳಿಗೆ ಓಗೊಟ್ಟವನಾಗಿಯೂ ಹಾಗೂ ತಾನು ಎಲ್ಲ ಪ್ರಾಣಿಗಳಿಗೂ ಅಭಯವನ್ನು ನೀಡುವವನಾಗಿಯೂ ವಿಭೀಷಣನು ಶರಣಾಗತನಾಗಿ ಬಂದಿರುವುದರಿಂದ ಆತನನ್ನು ಒಪ್ಪಿಕೊಂಡಿದ್ದಾನೆ. ಆದರೆ ಅದೇ ರೀತಿಯಾಗಿ ಆತ ಕ್ಷತ್ರಿಯ ರಾಜನೂ ಹೌದು. ಆ ಕಾರಣದಿಂದಾಗಿ ವಿಭೀಷಣನನ್ನು ಬಹುಶಃ ಪರೀಕ್ಷೆ ಮಾಡುವ ಉದ್ದೇಶವೂ ಇರಬಹುದು. ಆ ಕಾರಣದಿಂದಾಗಿ ರಾಕ್ಷಸರ ಬಲಾಬಲಗಳನ್ನು ಯಥಾರ್ಥವಾಗಿ ತನಗೆ ತಿಳಿಸು ಎಂದು ಕೇಳಿದನು. ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಿಕೊಳ್ಳುವ ರಾಮನು ಹೀಗೆ ಕೇಳಲು ಆಗ ರಾಕ್ಷಸನಾದ ರಾವಣನ ಬಲವೆಲ್ಲವನ್ನು ಆ ವಿಭೀಷಣನು ತಿಳಿಸಲಾರಂಭಿಸಿದನು. ರಾಜಪುತ್ರನೇ, ರಾವಣನು ಬ್ರಹ್ಮನ ವರದಾನದಿಂದ ಸಮಸ್ತ ಪ್ರಾಣಿಗಳಿಂದಲೂ ಗಂಧರ್ವ ಅಸುರ ರಾಕ್ಷಸರಿಂದಲೂ ಅವಧ್ಯನಾಗಿರುತ್ತಾನೆ. ರಾವಣನ ತರುವಾಯ ನನ್ನ ಅಣ್ಣ ಕುಂಭಕರ್ಣನು ಪರಾಕ್ರಮಶಾಲಿಯೂ ಮಹಾ ತೇಜಸ್ವಿಯೂ ಯುದ್ಧದಲ್ಲಿ ಇಂದ್ರನಿಗೆ ಸಮನಾದ ಬಲವುಳ್ಳವನೂ ಆಗಿರುವನು. ರಾಮನೇ, ಯಾವಾತನು ಕೈಲಾಸ ಪರ್ವತದಲ್ಲಿ ಯುದ್ಧದಲ್ಲಿ ಮಣಿಭದ್ರನನ್ನು ಸೋಲಿಸಿದನು ಅಂಥವನಾದ ಆ ರಾವಣನ ಸೇನಾಪತಿಯಾದಂತಹ ಪ್ರಹಸ್ತನ ಹೆಸರನ್ನು ಕೇಳಿರುವೆಯಲ್ಲವೇ? ಕೈಗೆ ಬೆರಳುಗಳ ಚೀಲವನ್ನು ಕಟ್ಟಿಕೊಂಡು ಭೇದಿಸಲಾಗದ ಕವಚವನ್ನು ತೊಟ್ಟು ಇಂದ್ರಜಿತ್ತುವು ಯುದ್ಧದಲ್ಲಿ ಧನುಸ್ಸು ಹಿಡಿದು ನಿಂತು ಹಾಗೆಯೇ ಅದೃಶ್ಯನಾಗುತ್ತಾನೆ. ರಾಮ, ಯುದ್ಧ ಸಮಯದಲ್ಲಿ ಸೈನ್ಯದ ನಡುವೆ ಅಗ್ನಿಗೆ ಹೋಮ ಮಾಡಿ ತೃಪ್ತಿಗೊಳಿಸಿ ಇಂದ್ರಜಿತ್ತುವು ಕಣ್ಮರೆಯಾಗಿ ಬಿಟ್ಟು, ಅಂದರೆ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದಂತೆ ಶತ್ರುಗಳನ್ನು ಕೊಲ್ಲುವನು. ಮಹೋದರ ಮಹಾಪಾರ್ಶ್ವರೆಂಬುವವರು ಅಕಂಪನನೆಂಬ ರಾಕ್ಷಸನು ಆತನ ಸೇನಾ ನಾಯಕರು. ಯುದ್ಧದಲ್ಲಿ ಇವರು ದಿಕ್ಪಾಲಕರಿಗೆ ಸಮರು. ಕಾಮರೂಪಿಗಳು ರಕ್ತ ಮಾಂಸಗಳನ್ನು ತಿನ್ನುವವರು ಲಂಕಾಪುರ ನಿವಾಸಿಗಳು ಆದ 10,000 ಕೋಟಿ ರಾಕ್ಷಸರಿಂದ ಒಡಗೂಡಿ ಆ ರಾಜನು ದಿಕ್ಪಾಲಕರೊಡನೆ, ಅಂದರೆ ಇಂದ್ರ, ವಾಯು, ಅಗ್ನಿ ಮುಂತಾದ ದಿಕ್ಪಾಲಕರೊಡನೆಯೇ ಯುದ್ಧ ಮಾಡಿದನು. ದೇವತೆಗಳ ಸಮೇತ ಅವರು ಮಹಾತ್ಮನಾದ ರಾವಣನಿಂದ ಕೆಡವಲ್ಪಟ್ಟರು. ಇನ್ನೂ ವಿಭೀಷಣನು ಹೇಳಬೇಕಾದುದು ಕಂತೆಯಾಗಿ ಬೇಕಾದಷ್ಟು ಇರುತ್ತದೆ.
ಆದರೆ ಅಷ್ಟೆಲ್ಲವನ್ನು ಹೇಳುವ ಮುನ್ನವೇ ದೃಢ ಪರಾಕ್ರಮಿಯಾದ ರಾಮನು ವಿಭೀಷಣನ ಮಾತನ್ನು ಕೇಳಿ ಮನಸ್ಸಿನಲ್ಲಿಯೇ ಎಲ್ಲವನ್ನೂ ವಿಚಾರ ಮಾಡುತ್ತಾ ಹೀಗೆಂದನು. ವಿಭೀಷಣ, ರಾವಣನು ಸಾಧಿಸಿರುವ ಕಾರ್ಯಗಳೆಂದು ಯಾವುದನ್ನು ನೀನು ಯಥಾರ್ಥವಾಗಿ ಹೇಳಿದೆಯೋ ಅವುಗಳನ್ನು ನಾನು ಬಲ್ಲೆನು. ನಾನು ರಾವಣನನ್ನು ಸಹಸ್ತನ ಸಮೇತ ಬಾಂಧವರ ಸಮೇತ ಕೊಂದು ನಿನ್ನನ್ನು ರಾಜನನ್ನಾಗಿ ಮಾಡುವೆನು. ಇದು ಸತ್ಯವೆಂದು ನಿನಗೆ ಹೇಳುತ್ತಿರುವೆನು. ರಾವಣನು ರಸಾತಲವನ್ನೇ ಹೋಗಲಿ ಪಾತಾಳವನ್ನೇ ಹೊಕ್ಕಲಿ, ಬ್ರಹ್ಮನ ಬಳಿಗೆ ಹೋಗಿರಲಿ, ಜೀವಸಹಿತ ನನ್ನಿಂದ ಬಿಡಿಸಿಕೊಳ್ಳಲಾರ. ಯುದ್ಧದಲ್ಲಿ ರಾವಣನನ್ನು ಆತನ ಮಕ್ಕಳು ಸೈನ್ಯ ಬಾಂಧವರೊಡನೆ ಕೊಲ್ಲದೆ ಅಯೋಧ್ಯೆಗೆ ಹೋಗಿ ಸೇರುವುದಿಲ್ಲ. ನನ್ನ ಮೂವರು ತಮ್ಮಂದಿರ ಮೇಲೂ ಆಣೆಯಿಟ್ಟು ಹೇಳುತ್ತೇನೆ. ಅಷ್ಟು ಬೇಗ ರಾಮನು ವಿಭೀಷಣನನ್ನು ನಂಬಿಬಿಟ್ಟನೆ. ನೆನಪಿರಲಿ, ಒಬ್ಬ ವ್ಯಕ್ತಿ ಅಪರಿಚಿತ, ಈಗಷ್ಟೇ ಶ್ರೀರಾಮಚಂದ್ರನು ಆತನಿಗೆ ಪರಿಚಯವಾಗುತ್ತಿದ್ದಾರೆ. ಹಾಗಿರುವಾಗ ವಿಭೀಷಣನೇನಾದರೂ ಮಾತಿನ ನಡುವೆ ನಿರಂತರವಾಗಿ ರಾವಣನನ್ನು ನಿಂದಿಸಿ ಆತನು ಅಧರ್ಮಿ, ಆತ ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ, ನಿನ್ನ ಹೆಂಡತಿಯನ್ನು ಅಪಹರಿಸಿದ್ದಾನೆ, ಈ ಕಾರಣದಿಂದಾಗಿ ಆತ ಸರ್ವನಾಶವಾಗುತ್ತಾನೆ ಎಂದೆಲ್ಲ ಮಾತನಾಡಿದ್ದರೆ ಆಗ ರಾಮನಿಗೂ ಕೂಡ ಆತನ ಮೇಲೆ ಅನುಮಾನ ಬರುತ್ತಿತ್ತು. ಆದರೆ ವಿಭೀಷಣನು ತಾನು ನೈಜತೆಯನ್ನು ಹೊಂದಿರುವವನು, ಅಂದರೆ ಜೆನ್ಯನ್ ಎಂಬುದನ್ನು ತೋರಿಸುವುದಕ್ಕಾಗಿ ತಾನು ನೈಜ ಗುಣಗಳನ್ನು ಹೊಂದಿರುವವನು, ಯಾವುದು ಮುಚ್ಚುಮರೆಯಿಲ್ಲದೆ ಮಾತನಾಡುತ್ತಿರುವವನು ಎಂಬುದಕ್ಕೆ ಶ್ರೀರಾಮನ ಎದುರಿನಲ್ಲೂ ಯಾವ ರಾವಣ ಕುಂಭಕರ್ಣರನ್ನು ಬಿಟ್ಟು ಬಂದಿದ್ದನೋ ಅವರೆಲ್ಲರ ಕುರಿತು ಯೋಗ್ಯವಾದ ಮಾತನ್ನೇ ಆಡಿದ್ದಾನೆ. ಅವರು ಎಂತಹ ಪರಾಕ್ರಮಶಾಲಿಗಳು ಎಂಬ ಮಾತನ್ನೇ ಆಡಿದ್ದಾನೆಯೇ ಹೊರತು ಎಲ್ಲಿಯೂ ಕೂಡ ಆ ರಾವಣನನ್ನು ಅಧರ್ಮಿ ಎಂದು ನಿಂದಿಸುವ ಕೆಲಸಕ್ಕೆ ಹೋಗಲಿಲ್ಲ. ಯಾರ ಎದುರಿಗೆ ಇರಲಿ, ನಾವು ಮತ್ತೊಬ್ಬರು, ಅಂದರೆ ಯಾರು ನಮ್ಮ ಹಿಂದಿನ ಒಡೆಯರಾಗಿರುತ್ತಾರೋ ಅವರ ಕುರಿತು ಧನಾತ್ಮಕವಾಗಿ ಮಾತನಾಡಿದರೆ ಆಗ ನಮ್ಮ ಎದುರು ಮಾತನಾಡುತ್ತಿರುವವರಲ್ಲೂ ನಮ್ಮನ್ನು ಕುರಿತು ಧನಾತ್ಮಕವಾದಂತಹ ವಿಚಾರಗಳೇ ಉಂಟಾಗುತ್ತವೆ. ಸಾಮಾನ್ಯವಾಗಿ ಹೀಗೆ ಆಗುವುದುಂಟು. ವಿಶೇಷವಾಗಿ ಸಂದರ್ಶನಕ್ಕೆ ಹೋಗುವ ಅಭ್ಯರ್ಥಿಗಳಲ್ಲಿ ತಾವು ಹಿಂದೆ ಮಾಡಿದ ಸಂಸ್ಥೆ ಹೇಗಿತ್ತು ಎಂದಾಗ ಆ ಸಂಸ್ಥೆಯನ್ನು ಯಾವುದಾದರೂ ಒಂದು ಸಣ್ಣ ಕೊರತೆಯನ್ನಾದರೂ ಎತ್ತಿ ತೋರಿಸಿ ಅದನ್ನೇನಾದರೂ ಹೀಗಳಿದರೆ ಖಂಡಿತವಾಗಿಯೂ ಅವರ ಕೆಲಸ ಕೆಟ್ಟು ಹೋಯಿತೆಂದೇ ಹೇಳಲಾಗುತ್ತದೆ. ಯಾವುದೇ ಸಂದರ್ಭದಲ್ಲಿಯೂ ಹಿಂದೆ ತಾವು ಮಾಡುತ್ತಿರುವ ಕೆಲಸವನ್ನಾಗಲಿ ಅಥವಾ ಯಾವುದೇ ಒಂದು ಕ್ಲೈಂಟ್ ಅಥವಾ ನಮ್ಮ ಗ್ರಾಹಕರನ್ನು ನೋಡಲು ಹೋದಾಗ ಸಂಸ್ಥೆಯ ಮುಖ್ಯಸ್ಥನ ಕುರಿತಾಗಲಿ ಅಪಶಬ್ದವನ್ನು ಮಾತನಾಡಿದರೆ ಹೋದ ಕೆಲಸವು ಕೆಟ್ಟು ಹೋಗುವುದರಲ್ಲಿ ನಿಸ್ಸಂದೇಹವಾಗಿಯೂ ಆಗುತ್ತದೆ. ಆ ಕಾರಣದಿಂದ ಎಚ್ಚರವಿರಬೇಕು. ಇಲ್ಲಿ ವಿಭೀಷಣನು ತಾನು ಯಾರನ್ನು ಬಿಟ್ಟು ಬಂದಿರುವನೋ ಅವರ ಕುರಿತು ಧನಾತ್ಮಕವಾಗಿಯೇ ಮಾತನಾಡಿದ ಕೂಡಲೇ ಈ ವ್ಯಕ್ತಿಯು ನೈಜ ಎಂಬ ಭಾವವನ್ನು ರಾಮನು ತಾಳಿದವನಾಗಿ ಕೂಡಲೇ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಾಗಿ ತನ್ನ ಮೂವರು ತಮ್ಮಂದಿರ ಮೇಲೂ ಆಣೆ ಮಾಡಿ ಆ ರಾವಣನನ್ನು ಕೊಲ್ಲುವುದಾಗಿ ವಿಭೀಷಣನ ಎದುರು ಹೇಳುತ್ತಿದ್ದಾನೆ. ಹಾಗೆ ಹೇಳುವಾಗಲೂ ಕೂಡ ರಾಮನು ವಿಭೀಷಣನ ಮುಖಚಹರೆಗಳನ್ನು ಗಮನಿಸುತ್ತಿರುವವನಲ್ಲವೇ? ಎಷ್ಟೇ ನಾಟಕವಾಡುವವನಾದರೂ ಅದಕ್ಕಿಂತಲೂ ಉತ್ತಮನಾದ ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀರಾಮಚಂದ್ರನ ಎದುರು ನಾಟಕವಾಡಿ ಬದುಕುವುದು ಸಾಧ್ಯವೇ? ಅಂತಹ ಶ್ರೇಷ್ಠ ರಾಜ ರಾಮನಿಗೆ ಎಲ್ಲ ವ್ಯಕ್ತಿಗಳ ಆಂತರಿಕ ಸ್ವಭಾವವನ್ನು ತಿಳಿದುಕೊಳ್ಳುವ ಶಕ್ತಿ ಇರುವುದಿಲ್ಲವೇ? ಕೆಲಸ ಕಾರ್ಯಗಳನ್ನು ತೊಂದರೆಯಿಲ್ಲದೆ ಮಾಡಿಕೊಳ್ಳುವ ರಾಮನ ಮಾತನ್ನು ಕೇಳಿ ಧರ್ಮಾತ್ಮನಾದ ವಿಭೀಷಣನು ಹೇಳಲಾರಂಭಿಸಿದನು. ರಾಕ್ಷಸರ ಸಂಹಾರದಲ್ಲೂ ಲಂಕೆಯನ್ನು ಜಯಿಸುವುದರಲ್ಲೂ ನನ್ನ ಶಕ್ತಿಗಿದ್ದ ಮಟ್ಟಿಗೆ ನಾನು ಸಹಾಯ ಮಾಡುವೆನು. ನನ್ನನ್ನು ನಿನ್ನ ಸೈನ್ಯದೊಳಕ್ಕೆ ಸೇರಿಕೊಳ್ಳುತ್ತೇನೆ. ಹೀಗೆ ಹೇಳುತ್ತಿದ್ದ ವಿಭೀಷಣನನ್ನು ರಾಮನು ಆಲಂಗಿಸಿ ಸಂತುಷ್ಟನಾಗಿ ಲಕ್ಷ್ಮಣನನ್ನು ಕುರಿತು, ಎಲೈ ಮಾನಪ್ರದನೆ, ಸಮುದ್ರದಿಂದ ನೀರು ತೆಗೆದುಕೊಂಡು ಬಾ. ಅದರಿಂದ ಮಹಾಪ್ರಾಜ್ಞನಾದ ವಿಭೀಷಣನನ್ನು ನಾನು ಸಂತೋಷಚಿತ್ತನಾಗಿರುವಾಗಲೇ ಬೇಗನೆ ರಾಕ್ಷಸರಿಗೆ ರಾಜನನ್ನಾಗಿ ಅಭಿಷೇಕ ಮಾಡುವೆನು ಎಂದನು. ಹೀಗೆ ಹೇಳಲು ರಾಜನ ಅಪ್ಪಣೆಯಂತೆ ಸುಮಿತ್ರಾ ಪುತ್ರನು ವಾನರ ಮುಖ್ಯರ ನಡುವೆ ವಿಭೀಷಣನನ್ನು ರಾಜನನ್ನಾಗಿ ಲಂಕೆಗೆ ಅಭಿಷೇಕ ಮಾಡಿದನು. ಅಂದರೆ ಲಂಕೆಗೆ ರಾಜನನ್ನಾಗಿ ಅಭಿಷೇಕ ಮಾಡಿದನು. ರಾಮನ ಆ ಅನುಗ್ರಹವನ್ನು ಕಂಡು ಆಗ ಕಪಿಗಳು ಘೋಷಣೆ ಮಾಡುತ್ತಾ ಮಹಾತ್ಮನಾದ ರಾಮನನ್ನು ಸಾಧು ಸಾಧು ಎಂದು ಕೊಂಡಾಡಿದರು. ಹನುಮಂತನು ಸುಗ್ರೀವನು ವಿಭೀಷಣನನ್ನು ಕುರಿತು, ಮಹಾಬಲಶಾಲಿಗಳಾದ ವಾನರ ಸೈನ್ಯಗಳೆಲ್ಲದರಿಂದ ಕೂಡಿ ಬತ್ತಿಸಲಾಗದ ವರುಣಾಲಯವಾದ ಸಮುದ್ರವನ್ನು ಹೇಗೆ ದಾಟೋಣ? ಸೇನಾ ಸಮೇತ ಎಲ್ಲರೂ ವರುಣಾಲಯವಾದ ಸಮುದ್ರವನ್ನು ವೇಗವಾಗಿ ಹೇಗೆ ದಾಟಬೇಕು
ಆ ಉಪಾಯವನ್ನು ತಿಳಿಯದವರಾಗಿದ್ದೇವೆ ಎಂದು ಹೇಳಿದರು. ಹೀಗೆನ್ನಲು ಧರ್ಮವನ್ನು ಬಲ್ಲವನಾದ ವಿಭೀಷಣನು, ರಾಜನಾದ ರಾಮನು ಸಮುದ್ರವನ್ನು ಶರಣು ಹೋಗಲಿ, ಅಸಮಾನನಾದ ಈ ಮಹಾಸಾಗರವನ್ನು ಸಗರನು ಅಗೆಯಿಸಿದನು. ಮಹಾಬುದ್ಧಿವಂತನಾದ ಸಮುದ್ರನು ರಾಮನ ಕೆಲಸವನ್ನು ತಿಳಿದು ಅದನ್ನು ಮಾಡಿಕೊಡುತ್ತಾನೆ ಎಂಬುದಾಗಿ ಉತ್ತರ ಕೊಟ್ಟನು. ಈಗಷ್ಟೇ ಕೆಲ ಸಮಯದ ಹಿಂದೆ ವಿಭೀಷಣನು ಶ್ರೀರಾಮನಲ್ಲಿ ಬಂದಾಗ ಸರ್ವಲೋಕ ಶರಣ್ಯ, ಅಂದರೆ ಜಗತ್ತಿನ ಎಲ್ಲ ಜೀವಿಗಳಿಗೂ ಅಭಯವನ್ನು ಕೊಟ್ಟು ಎಲ್ಲ ಜೀವಿಗಳಿಗೂ ಶರಣಾಗಲು ಯೋಗ್ಯನಾಗಿರುವವನು ಶ್ರೀರಾಮಚಂದ್ರ ಎಂದು ಹೇಳುತ್ತಾನೆ. ಆದರೆ ಅಷ್ಟರಲ್ಲಿ ಆತನನ್ನು ಮಾಯೆ ಆವರಿಸಿಕೊಂಡಿತೋ ಏನೋ. ಜಗತ್ತಿನ ಎಲ್ಲ ಜೀವಿಗಳು ಶ್ರೀರಾಮನಲ್ಲಿ ಶರಣಾಗತರಾಗುವಾಗ ಶ್ರೀರಾಮನು ಸಮುದ್ರ ರಾಜನಲ್ಲಿ ಹೋಗಿ ಶರಣಾಗುವ ಅವಶ್ಯಕತೆ ಇದೆಯೇ? ಆದರೆ ಅದನ್ನು ಅರಿಯದವನಾಗಿದ್ದಾನೆ. ಆದರೆ ಶ್ರೀರಾಮಚಂದ್ರನು ಮಾತ್ರ ಎಲ್ಲ ಕಡೆಯಲ್ಲೂ ತನ್ನ ಸಹಚರರು ಮಾಡುವ ತಪ್ಪುಗಳಿದ್ದರು, ಏಕೆಂದರೆ ಹಿಂದೆ ಸ್ವತಃ ಲಕ್ಷ್ಮಣನೇ ಈ ತಪ್ಪನ್ನು ಮಾಡುತ್ತಾನೆ. ಲಕ್ಷ್ಮಣನೇ ಸ್ವತಃ ಶ್ರೀರಾಮನು ಸುಗ್ರೀವನಲ್ಲಿ ಶರಣಾಗಿದ್ದಾನೆ ಎಂಬಂತಹ ಮಾತನ್ನಾಡುತ್ತಾನೆ. ವಾಸ್ತವದಲ್ಲಿ ಯಾವ ಕ್ಷಣದಲ್ಲೂ ಕೂಡ ಸುಗ್ರೀವನಲ್ಲಿ ಶ್ರೀರಾಮನು ಶರಣಾಗತಿಯನ್ನು ತೋರಿಸಿರುವುದಿಲ್ಲ. ಎಲ್ಲ ಸಂದರ್ಭದಲ್ಲಿಯೂ ಸುಗ್ರೀವ ಮತ್ತು ರಾಮರ ಸಖ್ಯ ಸಮಾನ ಸ್ಕಂದವಾಗಿದ್ದು ಅವರಿಬ್ಬರು ಒಬ್ಬರನ್ನೊಬ್ಬರು ಆಲಂಗಿಸಿಕೊಳ್ಳುತ್ತಿದ್ದರು. ಅಲ್ಲಿ ವಾಸ್ತವದಲ್ಲಿ ಸುಗ್ರೀವನು ಶ್ರೀರಾಮನಲ್ಲಿ ಶರಣಾಗಿದ್ದನೇ ಹೊರತು ಸುಗ್ರೀವನು ರಾಮನಿಗೆ ಹೆದರುತ್ತಿದ್ದನೇ ಹೊರತು ರಾಮನು ಸುಗ್ರೀವನಿಗೆ ಎಂದು ಹೆದರಿದಂತಹ ಸಂದಿಗ್ಧವೇ ಇಲ್ಲ. ಯಾರ ಸಹಾಯವಿಲ್ಲದಿದ್ದರೂ ಕೂಡ ನುಗ್ಗಬಲ್ಲೆ ಎಂಬಂತಹ ಛಲ ಶ್ರೀರಾಮನಲ್ಲಿ ಯಾವಾಗಲೂ ಇತ್ತು. ರಾಕ್ಷಸನಾದ ಬುದ್ಧಿವಂತನಾದ ವಿಭೀಷಣನು ಹೀಗೆನ್ನಲು ಒಡನೆಯೇ ಸುಗ್ರೀವನು ರಾಮಲಕ್ಷ್ಮಣರಿದ್ದೆಡೆಗೆ ಬಂದು ವಿಭೀಷಣನ ಶುಭಕರವಾದ ಮಾತನ್ನು ಹೇಳಲಾರಂಭಿಸಿದನು. ವಿಸ್ತಾರವಾದ ಕಂಠವುಳ್ಳ ಸುಗ್ರೀವನು ಸಾಗರವನ್ನು ಉಪಾಸಿಸುವಂತೆ, ಅಂದರೆ ಪ್ರಾರ್ಥಿಸುವಂತೆ ಹೇಳಿದ ಮಾತು ಸ್ವಭಾವದಿಂದ ಧರ್ಮಶೀಲನಾದ ರಾಮನಿಗೂ ಒಪ್ಪಿಗೆಯಾಯಿತು. ಮಹಾ ತೇಜಸ್ವಿಯು ಕಾರ್ಯದಕ್ಷನೂ ಆದ ರಾಮನು ಲಕ್ಷ್ಮಣನನ್ನು ಕಪಿರಾಜನಾದ ಸುಗ್ರೀವನನ್ನು ಸನ್ಮಾನಿಸುವುದಕ್ಕಾಗಿ ಮುಗುಳು ನಗುತ್ತಾ, ಲಕ್ಷ್ಮಣ, ವಿಭೀಷಣನ ಈ ಸಲಹೆಯು ನನಗೆ ಒಪ್ಪಿಗೆಯಾಗಿದೆ. ಇಲ್ಲಿ ಶ್ರೀರಾಮನು ಆಗಾಗ ನಗುವುದರ ಹಿಂದೆ ಅಪಾರವಾದ ಅರ್ಥವನ್ನು ವ್ಯಾಖ್ಯಾನಕಾರರು ಕೊಡುತ್ತಾರೆ. ನಿನಗೂ ಸುಗ್ರೀವನಿಗೂ ಒಪ್ಪಿಗೆಯೇ ಹೇಳು. ಸುಗ್ರೀವನು ಯಾವಾಗಲೂ ಪಂಡಿತನು, ನೀನು ಮಂತ್ರಾಲೋಚನೆಯಲ್ಲಿ ದಕ್ಷನು. ನೀವಿಬ್ಬರೂ ವಿಚಾರವನ್ನು ಚೆನ್ನಾಗಿ ನಿಶ್ಚಯಿಸಿ ಯಾವುದನ್ನು ಒಪ್ಪುವಿರೋ ಅದನ್ನು ಹೇಳಿ ಎಂದನು. ಹೀಗೆ ಹೇಳಲ್ಪಟ್ಟ ವೀರರಾದ ಸುಗ್ರೀವ ಲಕ್ಷ್ಮಣರಿಬ್ಬರು ಉಪಚಾರಯುಕ್ತವಾದ ಈ ಮಾತನ್ನಾಡಿದರು. ನರಶ್ರೇಷ್ಠನಾದ ರಾಮನೇ, ಈ ಸಮಯಕ್ಕೆ ಸುಖಕರವಾಗಿರುವ ವಿಭೀಷಣನು ಹೇಳಿದ ಮಾತನ್ನು ಏತಕ್ಕಾಗಿ ನಾವು ಒಪ್ಪದಿರುವೆವು? ಭಯಂಕರವಾದ ವರುಣಾಲಯವಾದ ಈ ಸಾಗರಕ್ಕೆ ಸೇತುವೆಯನ್ನು ಕಟ್ಟದೆ ಲಂಕೆಯನ್ನು ಪಡೆಯಲು ಇಂದ್ರನೊಡಗೂಡಿದ ದೇವಾಸುರರಿಂದಲೂ ಸಾಧ್ಯವಿಲ್ಲ. ಶೂರನಾದ ವಿಭೀಷಣನ ಮಾತನ್ನು ಯಥಾರ್ಥವಾಗಿ ನಡೆಸುವವನಾಗು. ಕಾಲ ಕಳೆಯುವುದು ಸಾಕು. ರಾವಣನಿಂದ ಪಾಲಿತವಾದ ಪಟ್ಟಣಕ್ಕೆ ಸೇನಾ ಸಮೇತ ಹೋಗುವಂತೆ ಸಮುದ್ರವನ್ನು ಉಪಾಸಿಸು ಅಥವಾ ಪ್ರಾರ್ಥಿಸು. ಹೀಗೆ ಹೇಳಲು ಆಗ ರಾಮನು ಸಮುದ್ರ ತೀರದಲ್ಲಿ ದರ್ಬೆಯ ಹಾಸಿಗೆಯನ್ನು ಮಾಡಿಕೊಂಡು ವೇದಿಕೆಯನ್ನು ಅಗ್ನಿಯು ಪ್ರವೇಶಿಸುವಂತೆ ಅದರ ಮೇಲೆ ಕುಳಿತುಕೊಂಡನು. ಬಹಳಷ್ಟು ಜನರಿಗೆ ಅತ್ಯಂತ ಪರಾಕ್ರಮಶಾಲಿಯಾದಂತಹ ಶ್ರೀರಾಮನು ಸಮುದ್ರದ ಮೇಲೂ ತನ್ನ ಪರಾಕ್ರಮವನ್ನು ತೋರಿಸಬಹುದಿತ್ತಲ್ಲವೇ? ವಾಸ್ತವದಲ್ಲಿ ಮುಂದೆ ಹಾಗೇ ಆಗುತ್ತದೆ. ಸಮುದ್ರ ರಾಜನು ಆತನ ಪ್ರಾರ್ಥನೆಗಾಗಲಿ, ಆತನ ಕೋರಿಕೆಗಾಗಲಿ, ಶರಣಾಗತಿಗಾಗಲಿ ಯಾವುದಕ್ಕೂ ಗಮನ ಕೊಡದೆ ಇದ್ದಾಗ ಶ್ರೀರಾಮಚಂದ್ರನು ಪರಾಕ್ರಮವನ್ನು ತೋರಿಸಿಯೇ ಸಮುದ್ರ ರಾಜನನ್ನು ಕರೆಯಬೇಕಾಗುತ್ತದೆ. ಆದರೆ ಲೋಕರೂಢಿಯೇ ಬೇರೆ. ಶ್ರೀರಾಮಚಂದ್ರನು ಏಕಾಏಕಿ ಪರಾಕ್ರಮವನ್ನು ತೋರಿಸಿದರೆ ಉಳಿದವರೆಲ್ಲರ ಮೇಲೆ ದಬ್ಬಾಳಿಕೆ ಮಾಡುವಂತಹ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ಹಾಗೆ ದಬ್ಬಾಳಿಕೆ ಮಾಡುವವನಾದರೆ ಇಡೀ ಸೈನ್ಯದಲ್ಲಿ ಶ್ರೀರಾಮನ ಕುರಿತು ಭಯ ಹುಟ್ಟುತ್ತದೆ. ಈಗಲೂ ಕೂಡ ಶ್ರೀರಾಮನನ್ನು ಕುರಿತು ಭಯ ಇಲ್ಲವೆಂದಿಲ್ಲ. ಏನೇ ಭಯವಿದ್ದರೂ ಆತ ಶರಣಾಗತ ರಕ್ಷಕ ಎಂಬಂತಹ ಒಂದು ಅಭಯವು ಇಡೀ ಸೇನೆಯಲ್ಲೂ ಇದೆ. ಹೇಗೆ ವಾಲಿಯನ್ನು ಕೊಂದನೋ ಹಾಗೆ ಸುಗ್ರೀವನನ್ನು ರಕ್ಷಿಸಿದ ಎಂಬ ಭಾವವು ಇಡೀ ಸೇನೆಯಲ್ಲೂ ಇದೆ. ಹಾಗೆ ಎರಡನ್ನೂ ಕೂಡ ಕಾಪಾಡಿಕೊಂಡು ಹೋಗುವುದು ತನ್ನ ಭಯವನ್ನು, ಅದೇ ರೀತಿಯಾಗಿ ಭಯವು ಅತಿಯಾಗಿ ಯಾರು ಮಾತನಾಡದೇ ಇರುವಂತಾಗದೆ ಎಲ್ಲರಿಗೂ ಮಾತನಾಡುವಷ್ಟು ಸ್ವಾತಂತ್ರ್ಯವನ್ನು, ಎಲ್ಲರಲ್ಲಿ ಸ್ನೇಹವನ್ನು ಉಳಿಸಿಕೊಂಡು ಹೋಗುವಂತಹದ್ದು, ಈ ಎಲ್ಲವನ್ನೂ ಸಮತೋಲನದಿಂದ ಕಾಪಾಡಿಕೊಳ್ಳುವುದಿದೆಯಲ್ಲ, ಅದನ್ನು ಶ್ರೀರಾಮಚಂದ್ರನನ್ನು ನೋಡಿಯೇ ಕಲಿಯಬೇಕು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 19ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ.
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.